ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮನಸ್ಸಿನ ಗೆಳತಿ ಮಂಜುಳಾ ಅಣ್ಣಪ್ಪ. ಸ್ನೇಹಿತರೆ, ನಮ್ಮ ಈ ಸರಣಿಯ ಮುಖ್ಯ ಉದ್ದೇಶ ಎಲ್ಲರೂ ನೆಮ್ಮದಿಯಾಗಿ ಆನಂದವಾಗಿರುವುದು. ಸ್ನೇಹಿತರೆ, ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಲೇಖನಗಳು ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಎಲ್ಲರ ಬದುಕಿನಲ್ಲಿ ಕಷ್ಟ ಹಾಗೂ ಚಿಂತೆಗಳು ಸಾಮಾನ್ಯ. ಕಷ್ಟಗಳಿಲ್ಲದ ಮನಗಳಿಲ್ಲ, ಚಿಂತೆಗಳಿಲ್ಲದ ಮನಸ್ಸುಗಳಿಲ್ಲ. ಆದರೆ ಇಲ್ಲಿ ಚಿಂತೆಗಳೇ ಬೇರೆ, ಕಷ್ಟಗಳೇ ಬೇರೆ. ಕಷ್ಟಗಳನ್ನು ಸರಿಯಾಗಿ ನಿಭಾಯಿಸಿದರೆ ಅವು ನಮ್ಮನ್ನು ಗಟ್ಟಿ ಮಾಡುತ್ತವೆ. ಆದರೆ ಚಿಂತೆಗಳು ಹಾಗಲ್ಲ. ಚಿಂತೆ ಹಾಗೂ ಚಿತೆಗೆ ಇರುವುದು ಒಂದು 0 ಮಾತ್ರ ವ್ಯತ್ಯಾಸ. ಆದರೆ ಚಿಂತೆ ಮಾನಸಿಕವಾಗಿ ನಾವು ಬದುಕಿದರೂ ನಮ್ಮನ್ನು ಕೊಲ್ಲುತ್ತವೆ. ಕಷ್ಟಗಳು ಬಂದಾಗ ಸರಿಯಾಗಿ ನಿಭಾಯಿಸಲು ಆಗದೇ ಇದ್ದಾಗ ಅವು ಚಿಂತೆಯ ರೂಪ ಪಡೆಯುತ್ತವೆ. ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಒಮ್ಮೆ ಚಿಂತೆ ರೂಪಕ್ಕೆ ತಿರುಗಿದರೆ ದಿನೇ ದಿನೇ ದೇಹ ಮತ್ತು ಮನಸ್ಸನ್ನು ಕುಗ್ಗಿಸುತ್ತವೆ. ಅಜ್ಜಿಗೆ ಅರಿವೆ ಚಿಂತೆ, ಮಗಳಿಗೆ ಮದುವೆ ಚಿಂತೆ, ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ. ಈ ಚಿಂತೆ ಮನಸ್ಸಿನ ಆಳಕ್ಕೆ ಹಿಡಿಯಲು ಬಿಡಬಾರದು. ಎಲ್ಲರ ಜೀವನದಲ್ಲೂ ಯಾವುದೋ ಕಹಿ ಘಟನೆಗಳು ನಡೆದಿರುತ್ತವೆ. ಅವುಗಳನ್ನೇ ಚಿಂತಿಸುತ್ತಾ ಕೂತರೆ ಚಿಂತೆ ಬೆಳೆಯುತ್ತದೆ. ಎಲ್ಲರೂ ಕೊರಗಿ ಹೋಗುತ್ತೇವೆ. ಅದು ನಡೆದೇ ಇಲ್ಲವೇನೋ ಎಂಬಂತೆ ನಾವು ನಮ್ಮ ಕೆಲಸಗಳಲ್ಲಿ ಮಗ್ನರಾಗಿ ತೊಡಗಿಸಿಕೊಂಡರೆ ಚಿಂತೆಗೆ ಇಣುಕಲು ಸಹ ಜಾಗವಿರುವುದಿಲ್ಲ. ಸಾಮಾನ್ಯವಾಗಿ ಗಂಡಿಗಿಂತ ಹೆಣ್ಣು ಮಕ್ಕಳಿಗೆ ತುಂಬ ಚಿಂತೆ. ಯಾಕೆಂದರೆ ಹೆಣ್ಣು ಮಕ್ಕಳು ಪ್ರತಿಯೊಂದು ಘಟನೆಯನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ ಹಚ್ಚಿಕೊಳ್ಳುತ್ತಾರೆ. ಅದರಲ್ಲೂ ಗೃಹಿಣಿಯರಿಗೆ ಜಾಸ್ತಿ. ಸದಾ ಮನೆಯ ಕೆಲಸ, ಮಕ್ಕಳು, ಗಂಡ, ಅತ್ತೆ, ಮಾವ, ಮನೆಯೇ ಅವರ ಪ್ರಪಂಚ. ಮನುಷ್ಯರ ಸ್ವಾಭಾವಿಕ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಿಭಾಯಿಸಿದರೆ ಆ ಹೆಣ್ಣು ಮಗಳಿಗೆ ಚಿಂತೆ ಬಲೆ ಬೀಸುವುದಿಲ್ಲ. ಮನೆ ಎಂದ ಮೇಲೆ ಎಲ್ಲರ ಸ್ವಭಾವ, ವರ್ತನೆ ಒಂದೇ ರೀತಿ ಇರುವುದಿಲ್ಲ. ಹೇಗೆ ವರ್ತಿಸಬೇಕು ಎಂದು ತಿಳಿಯದೆ ಸಂಘರ್ಷಗಳು ಉಂಟಾಗಿ ಎಲ್ಲರ ತಲೆಯಲ್ಲಿ ಚಿಂತೆಯ ಹುಳುಗಳು ಹುಟ್ಟುತ್ತವೆ. ಬಾಯಿ ಬಿಟ್ಟು ಮಾತನಾಡಿದರೆ ಅವುಗಳನ್ನು ಸರಿಪಡಿಸಿಕೊಳ್ಳಬಹುದು. ಇಲ್ಲದಿದ್ದರೆ ಅವು ಮಾನಸಿಕ ಕಾಯಿಲೆಗಳಿಗೆ ತಿರುಗುತ್ತವೆ. ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾಲವೇ. ಹಾಗೆಯೇ ಪರಿಹಾರವು ಕಾಲನ ಬಳಿ ಇದೆ ಎಂಬ ಸತ್ಯವನ್ನು ನಾವು ಮೊದಲು ಅರಿಯಬೇಕು. ಕೆಲವು ಸಮಸ್ಯೆಗಳಿಗೆ, ಚಿಂತೆಗಳಿಗೆ ಕಾಲವೇ ಉತ್ತರ ನೀಡಿದರೆ ಕೆಲವು ಚಿಂತೆಗಳಿಗೆ ನಮ್ಮ ಬಳಿಯೇ ಉತ್ತರವಿರುತ್ತದೆ. ನಾವು ಅದನ್ನು ಹುಡುಕಬೇಕಷ್ಟೇ. ಕೆಲವರಿಗೆ ಎಲ್ಲ ಅವಕಾಶಗಳು ಇದ್ದರೂ ಅವರ ಜಡತ್ವ ಮತ್ತು ಸೋಮಾರಿತನ ಅವರನ್ನು ಚಿಂತೆಗೆ ತಳ್ಳುತ್ತದೆ. ನನ್ನ ಆತ್ಮೀಯ ಒಬ್ಬರು ಆಂಟಿಗೆ ಅವರ ಮನೆಯವರು, ಅವರ 3 ಜನ ಬೆಳೆದ ಮಕ್ಕಳು. ಆದರೆ ಅವರ ಮನೆಯಲ್ಲಿ ಯಾರೂ ದುಡಿಯಲು ಹೋಗುತ್ತಿರಲಿಲ್ಲ. ಅವರಿಗೆ ದುಡ್ಡಿನದೇ ಚಿಂತೆಯಾಗಿತ್ತು. ಆಂಟಿ ದಿನೇ ದಿನೇ ಸೊರಗುತ್ತಿದ್ದರು. ಆಂಟಿಗೆ ಹೇಳಿದೆ, ಆಂಟಿ, ನಿಮ್ಮ ಮನೆಯಲ್ಲಿ ಎಲ್ಲರೂ ಆರೋಗ್ಯವಂತರೇ, ಯಾಕೆ ಯಾರೂ ದುಡಿಯಲು ಹೋಗುವುದಿಲ್ಲ? ಯಾರಿಗೂ ದುಡಿಯುವ ಮನಸ್ಸಿಲ್ಲ. ಕನಿಷ್ಠ 5,000 ರೂಗಳಂತೆ ಪ್ರತಿಯೊಬ್ಬರು ದುಡಿದರೆ ನಿಮ್ಮ 5 ಜನರಿಂದ 25,000 ರೂಗಳು ಮನೆಗೆ ಬರುತ್ತದೆ ಎಂದೆ. ಆಂಟಿ ಎಲ್ಲರನ್ನು ದೂರುತ್ತಲೇ ಇದ್ದರು. ಮನೆಯವರು ಹಾಗೆ, ಮಕ್ಕಳು ಹಾಗೆ, ಹೀಗೆ ಎಂದು. ಅದಕ್ಕೆ ಆಂಟಿಗೆ ಹೇಳಿದೆ, ಆಂಟಿ, ಮೊದಲು ನೀವು ಏನಾದರೂ ಮಾಡಲು ಪ್ರಾರಂಭಿಸಿ, ನಂತರ ಮನೆಯವರು, ಮಕ್ಕಳು ತಾವಾಗಿಯೇ ಜೊತೆಗೆ ಬರುತ್ತಾರೆ ಎಂದೆ. 1-2 ತಿಂಗಳ ನಂತರ ಒಂದು ಹಸು, ಒಂದು ಕುರಿಯನ್ನು ಸಾಕಲಾರಂಭಿಸಿದರು. ಅವುಗಳ ಆರೈಕೆಯಲ್ಲಿ ಆಂಟಿ ಬ್ಯುಸಿಯಾದರು. ಮಕ್ಕಳು ಅಮ್ಮ ಬ್ಯುಸಿಯಾಗಿದ್ದನ್ನು ನೋಡಿ ಅವರು ತಾವು ಹೊರಗಡೆ ಹೋಗಲು ಪ್ರಾರಂಭಿಸಿದರು. ಹಾಗೆಯೇ ಅಂಕಲ್ ಸಹ ಆಂಟಿಗೆ ಹುಲ್ಲು ಸೊಪ್ಪು ತರಲು ನೆರವಾದರು. ಜೊತೆಗೆ ಅಲ್ಲಿ ಇಲ್ಲಿ ಇದ್ದಂತಹ ಕೆಲಸಗಳನ್ನು ಮಾಡಲಾರಂಭಿಸಿದರು. ಈಗ ಎಲ್ಲರೂ ಕಾರ್ಯನಿರತರು. ಎಲ್ಲರ ಮುಖದಲ್ಲೂ ಸಮಾಧಾನ, ನಗು ಇದೆ. ಯಾರ ಮುಖವನ್ನಾದರೂ ನೋಡಿದರೆ ಅವರ ಕಣ್ಣು ಮುಖಗಳಲ್ಲಿ ಚಿಂತೆಯ ಗೆರೆ ಇಣುಕಿದರೆ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಅವರ ಬಳಿ ಮಾತನಾಡಬೇಕು ಅನಿಸುತ್ತೆ. ಯಾಕೆಂದರೆ ನನ್ನ ನೋವಿನ, ಚಿಂತೆಯ ಸಮಯದಲ್ಲಿ ನನ್ನ ಕುಟುಂಬ, ಸ್ನೇಹಿತರು ನನ್ನನ್ನು ಸಂತೈಸಿದ್ದಾರೆ. ಅದನ್ನು ನಾನು ಎಲ್ಲರಿಗೂ ಹಂಚಬೇಕು ಎಂಬುದೇ ನನ್ನ ಆಶಯ. ಹಾಗಾಗಿ ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೆ ನನ್ನ ಬಳಿ ಹೇಳಿಕೊಳ್ಳಬೇಕು ಎಂದು ನಿಮಗೆ ಅನ್ನಿಸಿದರೆ, ಅದರಿಂದ ನಿಮಗೆ ಸಮಾಧಾನವಾದರೆ ಖಂಡಿತ ಹಂಚಿಕೊಳ್ಳಿ.
ಯಾವುದೇ ಚಿಂತೆಗಳು ನಮ್ಮ ತಲೆಯಲ್ಲಿ ಗೂಡು ಕಟ್ಟದಂತೆ ಮಾಡಬೇಕಾದರೆ ನಾವು ಸದಾ ಕ್ರಿಯಾಶೀಲರಾಗಿರಬೇಕು. ತಾಳ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಬೇಕು. ಚಿಂತೆಗೆ ಮದ್ದಿದೆ, ಅದು ನಮ್ಮಲ್ಲೇ ಇದೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರ ಮುಖದಲ್ಲಿ ಸದಾ ನಗು ಇರಲಿ ಎಂಬುದೇ ನನ್ನ ಆಶಯ.